ಗಾಡ್ ವಿಲ್ ಗಿವ್ ಯು ವಾಟ್ ಯು ನೀಡ್ ವೆನ್ ಇಟ್ಸ್ ಟೈಮ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಏನಂತ ನೋಡೋಣ. ಹರಸುವುದೇನ ನೀ ಬರವದೇನೆಂದರಿವೆ, ಸರಿಯಿಂದು ತೋರುವುದು ನಾಳೆ ಸರಿಹುದೇ. ನಿರುಕಿಸುವುದೆಂತು ಚಿರಕಾಲ ತೊಳ್ಳಿತ ನಿಂದು, ಅರಿವ ದೈವವೇ ಪೊರೆಗೆ ಮಂಕುತಿಮ್ಮ. ಇವತ್ತು ನನಗೆ ಒಂದು ವಸ್ತು ಅಥವಾ ಒಂದು ವಿಷಯ ತುಂಬ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಅದು ನಂಗೆ ಸಿಕ್ಬಿಟ್ರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತಿರ್ಬೋದು. ಆದರೆ ಮುಂದೊಂದು ದಿನ ಅದೇ ಒಂದು ವಸ್ತು ಅಥವಾ ವಿಷಯ ನನಗೆ ಮುಳುವಾಗ್ಬೋದು. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಗೊತ್ತಾನೆ ಜೀವನದಲ್ಲಿ ಎಲ್ಲದೂ ಎಲ್ಲ ಸಮಯದಲ್ಲಿ ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಹೇಳ್ತಾರೆ. ಎಷ್ಟೋ ಸಲ ನಾವು ಅದು ಬೇಕು ಇದು ಬೇಕು ಅಂತ ಒಂದಿಷ್ಟು ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ಒಂಥರ ಬೇಡಿಕೆ ಇಡ್ತಾ ಇರ್ತೀವಿ ದೇವ್ರ ಹತ್ರ, ಅಥವಾ ಯಾರ ಹತ್ರ ನಾವು ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ ನಮಗೆ. ಅದನ್ನು ಸಿಗಲಿ ಅಂತ ತುಂಬ ಅದ್ರ ಬಗ್ಗೆ ನಾವು ಚಡಪಡಿಸ್ತಾ ಇರ್ತೀವಿ. ಅಥವಾ ಇನ್ನೊಬ್ರಿಗೆ ಎಷ್ಟೋ ಸಲ ನಾವು ಹರಿಸ್ತಾ ಇರ್ತೀವಿ, ನಿಂಗೆ ಹಂಗಾಗಲಿ ಈ ರೀತಿ ಇನ್ನೇನೋ ಹೇಳ್ತಾ ಇರ್ತೀವಿ. ಇಷ್ಟೆಲ್ಲ ಮಾಡೋಕ್ಕೆ ನೀನು ಅದೆಲ್ಲ ಸರಿ ಇದೆ ಅಂತ ನಿಂಗೆ ಗೊತ್ತಾ ನಿಂಗೆ ಅಂತೇಳಿ ಕೇಳ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದು ಆ ಅರಿವು ನಿಂಗೆ ಇದೆಯಾ ಅಂತೇಳಿ ಕೇಳ್ತಾರೆ. ಅಂದರೆ ಹರಿಸೋದು ಕೂಡ ತಪ್ಪು, ಅಥವಾ ನಾವು ಅಪೇಕ್ಷೆ ಪಡೋದು ಕೂಡ ತಪ್ಪು ಅಂತ. ಯಾಕೆಂದರೆ ಯಾವ ಸಮಯಕ್ಕೆ ಏನೇನಾಗಬೇಕು ಅಥವಾ ನಮಗೆ ಏನು ಬೇಕು ಅನ್ನೋದನ್ನು ಕೊಡೋಕ್ಕೊಬ್ಬ ಇದ್ದಾನೆ. ಆ ದೇವರು ಅಂತ ನಾವು ಏನು ನಂಬಿಕೆ ಇಟ್ಟಿದ್ದೀವಿ ಅವ್ನು ಕೊಡ್ತಾನೆ. ನಮಗೆ ಸರಿಯಾದ ಸಮಯಕ್ಕೆ ಏನು ಬೇಕು ಅದನ್ನು ಕೊಡ್ತಾನೆ. ಈ ನಾವು ಇವತ್ತು ಸರಿ ಅನ್ಸಿದ್ದು ನಮ್ಗೆ ನಾಳೆ ಕಷ್ಟ ಆಗ್ಬೋದು, ಹೋಗ್ತಾನೆ. ಅದಕ್ಕೆ ನೀವು ಬೇಡಿಕೆನ ಇಡಲೇಬೇಡ, ಅಥವಾ ಇನ್ನೊಬ್ರಿಗೆ ನೀನು ಹೇಳಲೇಬೇಡ. ಅದು ಯಾವಾಗ ಏನೇನಾಗಬೇಕು ಅದು ಹಾಗೆ ಆಗುತ್ತೆ. ಆ ಒಂದು ಚಿಂತೆನ ಅವ್ನು ಮಾಡ್ತಾನೆ. ಅದ್ರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತೀಯ ಅಂತೇಳಿ ಹೇಳ್ತಾರೆ. ಈ ಚಿಂತೆ ಮಾಡಲಿಲ್ಲ ಅಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ. ಅದೇ ಏಕಕದ ಗುಡ. ನಮಸ್ಕಾರಗಳು.